ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಜೆಫ್ರಿ ಎಪ್ಸ್ಟೀನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ದಾಖಲೆಗಳನ್ನು ನ್ಯಾಯಾಂಗ ಇಲಾಖೆ ರಿಲೀಸ್ ಮಾಡಿದೆ. ಇದರಲ್ಲಿ ಭಾರತೀಯ ಯುವತಿಯೊಬ್ಬಳು ಇರುವುದು ಬಹಿರಂಗವಾಗಿದೆ. 2020 ಜನವರಿ 13ರಂದು ರಿಲೀಸ್ ಆದ ಆಂತರಿಕ ಇಮೇಲ್ನ ಪ್ರಕಾರ ಈ ಫೈಲ್ನ ಸಂತ್ರಸ್ತೆಗೆ ನೀಡುವ ನಿಧಿಯನ್ನು ಯುವತಿಗೆ ಒದಗಿಸುವ ಉದ್ದೇಶದಿಂದಾಗಿ ಅಮೆರಿಕದ ಅಧಿಕಾರಿಗಳು ಭಾರತೀಯ ಯುವತಿಯನ್ನು ಪತ್ತೆ ಮಾಡೋಕೆ ಮುಂದಾಗಿದ್ದಾರೆ. ಎಪ್ಸ್ಟೀನ್ ಸಂತ್ರಸ್ತರು ಎಂಬ ಶೀರ್ಷಿಕೆಯ ಇಮೇಲ್ನಲ್ಲಿ ಭಾರತೀಯ ಮೂಲದ ಯುವತಿಯ ವಿಳಾಸ ಮತ್ತು ಸಂಪರ್ಕದ ವಿವರಗಳನ್ನು ಪಡೆಯಲು ಭಾರತದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯ ಜೊತೆ ಅಧಿಕಾರಿಗಳು ಮಾತುಕತೆ ನಡೆಸಿದ್ದಾರೆ. ಯುವತಿಯ ಮಾಹಿತಿ ಸಿಕ್ಕರೆ ಅದನ್ನು ಗೌಪ್ಯವಾಗಿಡುವುದಾಗಿಯೂ ತಿಳಿಸಿದ್ದಾರೆ. ದಿ ಪಯೋನಿಯರ್ ವರದಿಯ ಪ್ರಕಾರ ಅಮೆರಿಕದ ಅಧಿಕಾರಿಗಳು ಎಪ್ಸ್ಟೀನ್ ಫೈಲ್ ಸಂತ್ರಸ್ತರಿಗೆ ಒದಗಿಸಲಾಗುವ ಪರಿಹಾರ ವಿಧಾನಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ ಹಾಗೂ ಸಂತ್ರಸ್ತರಿಗೆ ನೀಡುವ ಪರಿಹಾರದ ಕುರಿತು ಉಲ್ಲೇಖಿಸಿದ್ದಾರೆ. ಇದರ ಜೊತೆಗೆ ಅರ್ಹ ಸಂತ್ರಸ್ತರಿಗೆ ತುರ್ತು ಸಹಾಯದ ಅಡಿಯಲ್ಲಿ ಚಿಕಿತ್ಸೆಯ ಸಮಯದಲ್ಲಿ ಸಹಾಯ ಮಾಡುವ ಕುರಿತು ಉಲ್ಲೇಖವಿದೆ. ಯುಎಸ್ ನ್ಯಾಯಾಂಗ ಇಲಾಖೆಯು EFTA 00038425 ಸಂಖ್ಯೆ ಅಡಿಯಲ್ಲಿ ಭಾರತೀಯ ಸಂತ್ರಸ್ತೆಯ ಕುರಿತಾದ ಮಾಹಿತಿ ನೀಡಿದೆ. ಅದರ ಅನ್ವಯ ಭಾರತದಲ್ಲಿರುವ ಸಂತ್ರಸ್ತ ವ್ಯಕ್ತಿಯ ಕುರಿತು ಅವರ ವಿಳಾಸ ಮತ್ತು ಸಂಪರ್ಕ ಮಾಹಿತಿಯನ್ನು ನಮಗೆ ನೀಡಿದರೆ ನಾವು ಅಲ್ಲಿರುವ ನಮ್ಮ ರಾಯಭಾರ ಕಚೇರಿಯ ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುತ್ತೇವೆ. ನಿಮಗೆ ಯಾವುದೇ ಹೆಚ್ಚುವರಿ ಪ್ರಶ್ನೆಗಳಿದ್ದರೆ ದಯವಿಟ್ಟು ನಮಗೆ ಕರೆ ಮಾಡಿ ಎಂದಿದ್ದಾರೆ. 2019 ಆಗಸ್ಟ್ನಲ್ಲಿ ಅಪ್ರಾಪ್ತ ವಯಸ್ಸಿನ ಹುಡುಗಿಯರ ಲೈಂಗಿಕ ಕಳ್ಳಸಾಗಣೆ ಆರೋಪದಡಿ ವಿಚಾರಣೆ ನಡೆಯುತ್ತಿರುವಾಗ ಜೆಫ್ರಿ ಎಪ್ಸ್ಟೀನ್ ಜೈಲಿನಲ್ಲಿ ನಿಧನರಾಗ್ತಾರೆ. ಎಪ್ಸ್ಟೀನ್ ನಿಧನವಾಗುವ ಕೆಲವೇ ತಿಂಗಳುಗಳ ಮೊದಲು ಭಾರತೀಯ ಯುವತಿಯ ಮಾಹಿತಿ ಹೊರಬಿದ್ದಿತ್ತು. ಈ ಕೃತಕ ಬುದ್ಧಿ ಮತ್ತೆ ಅಪಾಯಕಾರಿಯಾಗಿ ಬೆಳೀತಾ ಇದೆ. ಎಐಯನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅಥವಾ ನಿಖರಗೊಳಿಸದಿದ್ದರೆ ಎಐ ಉದ್ಯೋಗಗಳನ್ನು ವೇಗವಾಗಿ ಕಡಿತ ಮಾಡುತ್ತೆ. ಉತ್ಪಾದಕತೆ ಹೆಚ್ಚಾದರೂ ಉದ್ಯೋಗ ಸೃಷ್ಟಿ ಆಗದಿದ್ದರೆ ಭಾರತ ತನ್ನ ಜನಸಂಖ್ಯೆ, ಅವಕಾಶ ಮತ್ತು ಮಾನವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಎಂಬ ಎಚ್ಚರಿಕೆಯನ್ನು ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026ರಲ್ಲಿ ಎಂಪ್ಲಾಯಬಿಲಿಟಿ ಇನ್ ದಿ ಏಜ್ ಆಫ್ ಎಐ ವಿಚಾರದ ಕುರಿತು ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ್ ನಾಗೇಶ್ವರನ್ ವರ್ಚುವಲ್ನಲ್ಲಿ ಮಾತನಾಡಿದರು. ಕೃತಕ ಬುದ್ಧಿಮತ್ತೆ, ಎಐ ವೇಗ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯೋಗದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಎಐಯ ಪರಿಣಾಮವು ಸ್ವಯಂಚಾಲಿತವಾಗಿ ಅಥವಾ ಡ್ರಿಫ್ಟ್ ಮೂಲಕ ನಡೆಯುವಂತಿಲ್ಲ. ಇದು ರಾಜಕೀಯ ಇಚ್ಛಾಶಕ್ತಿ, ರಾಜ್ಯದ ಸಾಮರ್ಥ್ಯ ಮತ್ತು ರಾಷ್ಟ್ರೀಯ ಬದ್ಧತೆಯೊಂದಿಗೆ ಸ್ಪಷ್ಟವಾಗಿ ನಿರ್ದೇಶಿಸಬೇಕು. ಭಾರತದಲ್ಲಿ ಪ್ರತಿ ವರ್ಷ ಕನಿಷ್ಠ 80 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಬೇಕೆಂಬುದು ದೊಡ್ಡ ಸವಾಲು. ಆದರೆ ಇಂದು ಕೇವಲ ಸಣ್ಣ ಭಾಗದ ಯುವಜನರಿಗೆ ಮಾತ್ರ ಔಪಚಾರಿಕ ಕೌಶಲ್ಯ ತರಬೇತಿ ಇದೆ. ಇದು ರಚನಾತ್ಮಕ ದೌರ್ಬಲ್ಯ ಎಂದು ಹೇಳಿದ್ದಾರೆ. ನಾವು ಕೇವಲ ಅವಕಾಶವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ, ಅನಿವಾರ್ಯವಾದ ಸಾಮಾಜಿಕ ಮತ್ತು ಆರ್ಥಿಕ ಅಸ್ಥಿರತೆಯನ್ನು ಸೃಷ್ಟಿಸುತ್ತೇವೆ. ಇದು ಅನಿವಾರ್ಯ ಸಾಮಾಜಿಕ ಮತ್ತು ಆರ್ಥಿಕ ಅಸ್ಥಿರತೆ ಹೆಚ್ಚಿಸುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ರಸ್ತೆ ಅಪಘಾತದಲ್ಲಿ ಮಗ ಸಾವನ್ನಪ್ಪಿದ ದುಃಖವನ್ನು ತಡೆಯೋಕೆ ಆಗದೆ ತಂದೆ ಮತ್ತು ತಾಯಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ. ಕೃಷ್ಣ ಪಟೇಲ್ ಮತ್ತು ರಮಾಬಾಯಿ ಮೃತ ದಂಪತಿ. 4 ಪುಟಗಳ ಆತ್ಮಹತ್ಯೆ ಪತ್ರ ಮತ್ತು ವಿಡಿಯೋ ಮಾಡಿ ಆ ಬಳಿಕ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಲ್ಲು ಕೆತ್ತುವ ಕೆಲಸ ಮಾಡುತ್ತಿದ್ದ ಕೃಷ್ಣನ್ ಪಟೇಲ್ ಅವರ ಮಗ 2024ರಲ್ಲಿ ರಸ್ತೆ ಅಪಘಾತದಲ್ಲಿ ತೀರ್ಕೊಂಡಿದ್ದ. ಅಂದಿನಿಂದ ಈ ದಂಪತಿಗಳು ತೀವ್ರ ದುಃಖದಲ್ಲಿದ್ದರು. ನಮ್ಮ ಬದುಕಿನ ಎಲ್ಲವೂ ನಮ್ಮ ಮಗನಾಗಿದ್ದ. ಆತ ನಮ್ಮನ್ನು ಅನುಸರಿಸುತ್ತಿದ್ದ, ನಮ್ಮ ಜಗತ್ತಾಗಿದ್ದ. ನಮ್ಮ ಮನೆ ಅವನ ನಗುವಿನಿಂದಾಗಿ ತುಂಬಿಕೊಂಡಿತ್ತು. ಆದರೆ ಅಪಘಾತದ ಬಳಿಕ ನಮ್ಮ ಮನೆ ಸ್ಮಶಾನವಾಯಿತು. ಅವನು ಎಂದೆಂದಿಗೂ ನಮ್ಮನ್ನು ಬಿಟ್ಟು ಹೋದ. ನಾವು ಜೀವಂತ ಇದ್ದರೂ ಸತ್ತಂತಿದ್ದೆವು. ನಿಜವಾಗಿ ನಾವು ಸತ್ತಿದ್ದೆವು. ಈಗ ನಿಜಕ್ಕೂ ಸಾಯುತ್ತಿದ್ದೇವೆ ಎಂದು ಅವರು ಆತ್ಮಹತ್ಯೆಯ ಪತ್ರದಲ್ಲಿ ಬರೆದಿದ್ದಾರೆ. ಪವಿತ್ರ ರಂಜಾನ್ಗೆ ಇನ್ನೇನು 1-2 ದಿನಗಳು ಉಳಿದಿರುವಂತೆ ಬಿಹಾರದಲ್ಲಿ ಮಾಂಸ ಮಾರಾಟಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಮುಕ್ತ ಮಾರುಕಟ್ಟೆಯಲ್ಲಿ ಮಾರುವುದಕ್ಕೆ ನಿಷೇಧ ಹೇರಲಾಗಿದೆ ಮತ್ತು ಲೈಸೆನ್ಸ್ ಇರುವ ವ್ಯಾಪಾರಿಗಳು ಮಾತ್ರ ಷರತ್ತುಬದ್ಧ ನಿಯಮಗಳ ಅಡಿಯಲ್ಲಿ ಮಾರಾಟ ಮಾಡಬೇಕು ಎಂದು ತಿಳಿಸಲಾಗಿದೆ. ಬಿಹಾರದ DCM ವಿಜಯ್ ಕುಮಾರ್ ಸಿನ್ಹಾ ಈ ಬಗ್ಗೆ ಘೋಷಣೆಯನ್ನು ಹೊರಡಿಸಿದ್ದಾರೆ. ಈ ನಿಯಮವನ್ನು ಉಲ್ಲಂಘನೆ ಮಾಡುವವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎಂದು ಅವರು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಈ ಹೇಳಿಕೆಯು ಮುಸ್ಲಿಂ ಸಮುದಾಯದಲ್ಲಿ ಆತಂಕ ಹುಟ್ಟುಹಾಕಿದೆ. ಧಾರಾಳ ಮುಸ್ಲಿಮರು ಸಣ್ಣ ವ್ಯಾಪಾರವನ್ನೇ ಆದಾಯ ಮೂಲವಾಗಿ ಹೊಂದಿದ್ದಾರೆ. ಅಧಿಕೃತ ಪರವಾನಗಿ ಪತ್ರವು ಮಾಂಸ ಮಾರಾಟಕ್ಕೆ ಅಗತ್ಯವಾಗಿದೆ. ನಿಯಮದಂತೆ ಮಾಂಸ ಮಾರಾಟ ಮಾಡುವುದಕ್ಕೆ ಮಾತ್ರ ಅನುಮತಿ ಇದೆ. ಮುಕ್ತವಾಗಿ ಮಾಂಸವನ್ನು ಮಾರಾಟ ಮಾಡುವಂತೆ ಇಲ್ಲ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಮುಕ್ತ ಮಾಂಸ ಮಾರಾಟದಿಂದ ತಮ್ಮ ಭಾವನೆಗೆ ಧಕ್ಕೆಯಾಗಿದೆ ಎಂದು ಜನರು ಹೇಳಿದ್ದಾರೆ. ಸಾರ್ವಜನಿಕ ಅಹವಾಲಿನ ವೇಳೆ ಈ ದೂರುಗಳು ಬಂದಿವೆ. ಆದ್ದರಿಂದ ಮಾಂಸವನ್ನು ಮುಕ್ತವಾಗಿ ಮಾರಾಟ ಮಾಡುವುದಕ್ಕೆ ಅವಕಾಶ ನೀಡಲಾಗದು ಎಂದು ಅವರು ಹೇಳಿದ್ದಾರೆ.
ನಾವು ಲೈಸೆನ್ಸ್ಗಾಗಿ ಅರ್ಜಿ ಹಾಕುತ್ತೇವೆ, ಲೈಸೆನ್ಸ್ ಪಡೆದುಕೊಂಡು ಮಾಂಸ ಮಾರಾಟ ಮಾಡ್ತೇವೆ, ಆದರೆ ಅದಕ್ಕೆ ಸಮಯ ಬೇಕು. ಆದರೆ ಸರ್ಕಾರ ಈಗಿಂದೀಗಲೇ ನಿಯಮವನ್ನು ಜಾರಿ ಮಾಡಲು ಹೊರಟಿದೆ ಎಂದು ಮುಸ್ಲಿಂ ವ್ಯಾಪಾರಿಗಳು ಹೇಳಿದ್ದಾರೆ. ರಂಜಾನ್ನಲ್ಲಿ ಅತ್ಯಧಿಕ ವ್ಯಾಪಾರವಾಗುತ್ತದೆ, ಆದರೆ ಇದೇ ಸಮಯವನ್ನು ನೋಡಿ ಸರ್ಕಾರ ಮಾಂಸ ಮಾರಾಟದ ಮೇಲೆ ತಡೆ ಹೇರಿದೆ ಎಂದು ಅವರು ಆರೋಪ ಹೊರಿಸಿದ್ದಾರೆ. ಯುದ್ಧ ಪೀಡಿತ ಗಾಜಾಗೆ ಸೌದಿ ಅರೇಬಿಯಾ ಈವರೆಗೆ 4,400 ಕೋಟಿ ರೂಪಾಯಿಯನ್ನ ಮಾನವೀಯ ನೆರವಿನ ಅಡಿಯಲ್ಲಿ ನೀಡುವ ಮೂಲಕ ಮೈಲಿಗಲನ್ನು ಸ್ಥಾಪನೆ ಮಾಡಿದೆ. ಗಾಜಾದ ಜನರಿಗೆ ನೆರವು ನೀಡುವಂತೆ ದೊರೆ ಸಲ್ಮಾನ್ ಮತ್ತು ರಾಜಕುಮಾರ್ ಮೊಹಮ್ಮದ್ ಬಿನ್ ಸಲ್ಮಾನ್ ಇವರು ವಿಶೇಷ ಸೂಚನೆಗಳನ್ನು ಕೂಡ ನೀಡಿದರು. ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ. ಯುದ್ಧ ಪೀಡಿತ ಗಾಜಾದ ಜನರ ರಂಜಾನ್ ಉಪವಾಸಕ್ಕೆ ಸಂಬಂಧಿಸಿ 700 ಟನ್ ಆಹಾರ ವಸ್ತುಗಳನ್ನು ಸೌದಿ ಅರೇಬಿಯಾ ಕಳಿಸಿಕೊಟ್ಟಿದೆ. ಸೌದಿಯ ಕಿಂಗ್ ಸಲ್ಮಾನ್ ರಿಲೀಫ್ ಸೆಂಟರ್ ಈ ಆಹಾರ ವಸ್ತುಗಳನ್ನು ಕಳಿಸಿಕೊಟ್ಟಿದೆ. ಈ ವಸ್ತುಗಳ ಸಂಗ್ರಹ ಮತ್ತು ಪ್ಯಾಕಿಂಗ್ ರಿಯಾದ್ನ ನ್ಯೂ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವ ಕಿಂಗ್ ಸಲ್ಮಾನ್ ರಿಲೀಫ್ ಸೆಂಟರ್ನಲ್ಲಿ ನಡೆಯಿತು. ಈ ಕೆಲಸದಲ್ಲಿ ಭಾಗಿಯಾಗಲು ಸಾಮಾನ್ಯ ಜನರಿಂದ ಹಿಡಿದು ರಾಜ ಕುಟುಂಬದವರೆಗೆ ಎಲ್ಲರೂ ಸ್ಪರ್ಧೆಯಲ್ಲಿದ್ದರು. ಇದರ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಮ್ಮತ್ತಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.